ಇದಾದ್ಮೇಲೆ ಸಿನಿಮಾ ಟೋಟಲಿ ಒಂದು ಡಾರ್ಕ್ ಹ್ಯೂಮರ್ ಸಿನಿಮಾ, ಒಂದು ಒಳ್ಳೆ ಅಟೆಂಪ್ಟ್ ಮಾಡಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಇಡೀ ಸಿನಿಮಾಲಿ. ನನ್ನ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಸುಮಾರು ಜನ ಸ್ಟಾರ್ಗಳನ್ನ ಟ್ರೈ ಮಾಡಿದ್ರು ನಮ್ಮ ಹೀರೋ. ಯಾಕಂದ್ರೆ ಒಂದು 15 ದಿನ ಯಾರ್ಯಾರೋ ಕಾಂಟ್ಯಾಕ್ಟ್ ಮಾಡಿ, ನಾನು ಯಾವ ಸ್ಟಾರ್ ಹೆಸರು ಹೇಳ್ತಾ ಇಲ್ಲ, ಸುಮಾರು ಜನ ಸ್ಟಾರ್ಗಳಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಇವತ್ತು ನಾಳೆ ಭೇಟಿ ಕೂಡ ಸಿಗಲಿಲ್ಲ, ಒಬ್ಬ ಮ್ಯಾನೇಜರ್ ಕಾಂಟ್ಯಾಕ್ಟು ಸಿಗಲಿಲ್ಲ, ಸಿಕ್ಕಿದವರು ಕೂಡ ರೆಸ್ಪಾನ್ಸು ಮಾಡಲಿಲ್ಲ. ಓಕೆ, ಒಂದು ಕಾಲಲ್ಲಿ ಈ ನನ್ನ ನಾಟೌಟ್ ಸಿನಿಮಾದ ಟ್ರೈಲರ್ ಲಾಂಚ್ನ ಮಾಡಿಕೊಟ್ಟಂತ ನನ್ನ ನಿರ್ದೇಶಕರು ಸುನಿ ಸರ್. ಆ್ಯಕ್ಚುಲಿ ಅವ್ರಿಗೆ ಅವಾರಿ, ಯಾಕಂದರೆ ಒಬ್ಬ ನಿರ್ದೇಶಕನ ಒಂದು ಜವಾಬ್ದಾರಿ, ಒಬ್ಬ ನಿರ್ದೇಶಕನ ಕಷ್ಟ ಒಬ್ಬ ನಿರ್ದೇಶಕರಿಗೆ ಮಾತ್ರ ಗೊತ್ತಿರುತ್ತೆ. ಒಂದು ಸಿನಿಮಾನ ಎಷ್ಟು ಜವಾಬ್ದಾರಿಯಿಂದ ನಾವು ಕಟ್ಟಿರ್ತೀವಿ, ಆ ಕನಸುಗಳು ಎಷ್ಟಿರುತ್ತೆ, ಎಷ್ಟು ದಿನ ಅವರ ಶ್ರಮ ಇರುತ್ತೆ, ಅವೆಲ್ಲವೂ ಕೂಡ ಆ ನಿರ್ದೇಶಕರಿಗೆ ಗೊತ್ತಿರುತ್ತೆ. ಆ ನಿರ್ದೇಶಕರಿಗೆ ನಾನು ಒಂದು ಕಾಲ್ ಮಾಡಿದೆ, ಹೀರೋ ಮಾತಾಡಿರೋ, ಆಮೇಲೆ ನಾನು ಮಾಡಿದೆ, ಸರ್ ನನ್ನೇ ಸಿನಿಮಾ ಅಭಿಷೇಕಿಂದ ಸಿನಿಮಾ ಬರ್ತೀನಿ ಅಂತ. ಬರಬೇಕಾದ್ರೂ ಕೂಡ ಮತ್ತೆ ಮನೆ ಹೊರಡ್ಬೇಕಾದ್ರೆ ಅಭಿಷ್ ಹೊಟ್ಟಿದ್ದೀನಿ ಅಂತ ಕಾಲ್ ಮಾಡಿ ಆನ್ ಟೈಮ್ ಕರೆಕ್ಟಾಗಿ ಬಂದಿರೋ ನಮ್ಮ ಸುನಿ ಸರ್. ಹಾಗಾಗಿ ಕಿಟ್ಟಿ ಸರ್ ಕೂಡ ಅಷ್ಟೇ ಫೋನ್ ಮಾಡಿ 2 ದಿನದ ಹಿಂದೆ ದೊಡ್ಡ ಸ್ಟಾರ್ಗಳಿಗೆಲ್ಲ ಕಾಲ್ ಮಾಡಿ ಬರದೇ ಇದ್ದಾಗ ಕಿಟ್ಟಿ ಸರ್ಗೆ ಒಂದು ಕಾಲ್ ಮಾಡಿದ ತಕ್ಷಣ ಬಂದರು. ಕಂಟೆಂಟ್ ಸಿನಿಮಾಗೆ ನಾನು ಹೇಗೆ ನನ್ನ ಸಿನಿಮಾ ಮಾಡಬೇಕಾದ್ರೆ ಸ್ಟಾರ್ಗಳು ನೋಡಲು, ನನ್ನ ಸಿನಿಮಾ ಟ್ರೈಲರ್ ರಿಲೀಸ್ಗೂ ಕೂಡ ನಾನು ಸ್ಟಾರ್ಗಳನ್ನ ಯಾರು ನಾನು ಕರೆದಿಲ್ಲ ಸರ್. ನಾನು ವೈಯಕ್ತಿಕವಾಗಿ ಒತ್ತು ನಾನು ಸ್ಟಾರ್ಗೆ ರೀಡಿಂಗ್ ಕೊಡೋಕೆ ಹೋಗಿಲ್ಲ, ಇಲ್ಲಿವರೆಗೂ ನಾನು ಸ್ಟಾರ್ಗಳನ್ನ ಇನ್ವೈಟ್ ಮಾಡಿಲ್ಲ ಸರ್. ಓಕೆ, ನಾನು ಪರ್ಸನಲ್ ಇದು ಸಿನಿಮಾದ ಒಂದು ಇದು. ಹಾಗೆ ಈಗ ವಿತರಣೆಗೆ ಒಂದು ಪ್ರಮುಖವಾದ ಒಂದು ವಿಚಾರ ಬಿಗಿಯಾಗಿ ನಾನು ಇಲ್ಲಿ ಈ ಸ್ಟೇಜ್ ಮೇಲೆ ಹೇಳಲೇಬೇಕು. ಮುರಳಿ ಸರ್ ವಿತರಕರು, ಓಕೆ, ಒಂದು ವಿಶೇಷವಾದ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಏನಂದ್ರೆ ಒಂದು ಕೆಲವು ಚಿತ್ರಮಂದಿರಗಳು ಮಾತ್ರ, ಒಂದು ಮುಖ್ಯವಾದ ಒಂದು ಚಿತ್ರಮಂದಿರಗಳಲ್ಲಿ ಇದು ಫಸ್ಟ್ ಅಟೆಂಪ್ಟ್. ಓಲ್ಡ್ ಸಿನಿಮಾದಲ್ಲಿ ನನಗೆ ಗೊತ್ತಿರೋ ಹಾಗೆ ನಾನು ಎಲ್ಲರೂ 4-5 ಜನ ಜೊತೆ ಮಾತಾಡಿದಾಗ ಇದು ಫಸ್ಟ್ ಟೈಮ್ ಅಂತ ಹೇಳಿದ್ರು. ಒಂದು ಮುಖ್ಯವಾದ ಕೆಲವು ಚಿತ್ರಮಂದಿರಗಳಲ್ಲಿ ಫಸ್ಟ್ ಹಾಫ್ ಫ್ರೀ ಸರ್, ಫಸ್ಟ್ ಹಾಫ್ ಆಡಿಯನ್ಸ್ಗೆ ಫ್ರೀ, ಸೆಕೆಂಡ್ ಹಾಫ್ ಸಿನಿಮಾ ನೋಡ್ಬೇಕಾ ಟಿಕೆಟ್ ತಗೋಬೇಕು. ಫಸ್ಟ್ ಹಾಫ್ ಯಾಕಂದ್ರೆ ಸುಮಾರು ಜನ ಅಟೆಂಪ್ಟ್ ಮಾಡಿದ್ದಾರೆ, ಅವೆಲ್ಲ ಫಸ್ಟ್ ಹಾಫ್ ಆನ್ಲೈನ್ ರಿಲೀಸ್ ಮಾಡ್ಬಿಡ್ತೀವಿ, ಇಲ್ಲ ಡೈರೆಕ್ಟ್ ಆಗಿ OTT ಬಿಟ್ಬಿಡ್ತೀವಿ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನೋಡಿ ಅಂತ ಸುಮಾರು ಹಿಂದಿಯಲ್ಲೆಲ್ಲ ಮಾಡಿದ್ದಾರೆ. ನಾನು ಥಿಯೇಟ್ರಲ್ಲಿ ಹೇಳ್ತಾ ಇದ್ದೀನಿ, ಕೆಲವು ಚಿತ್ರಮಂದಿರಗಳಲ್ಲಿ ಫಸ್ಟ್ ಹಾಫ್ ಫ್ರೀ, ನೀವು ಸೆಕೆಂಡ್ ಹಾಫ್ ನೋಡ್ಬೇಕಾ, ಫಸ್ಟ್ ಹಾಫ್ ಇಂಟ್ರೆಸ್ಟ್ ಅನಿಸ್ತಾ, ಇಂಟರ್ವಲ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಅನಿಸ್ತಾ, ಸೆಕೆಂಡ್ ಹಾಫ್ ಟಿಕೆಟ್ ತಗೊಳ್ಳಿ. ಸೆಕೆಂಡ್ ಹಾಫ್ ಸಿನಿಮಾ ನೋಡ್ಬೇಕು ಅಂದ್ರೆ ಸೆಕೆಂಡ್ ಹಾಫ್ ನೀವು ಇಂಟರ್ವಲ್ ಅಲ್ಲಿ ಟಿಕೆಟ್ ತಗೋಬೇಕು. ಈ ಒಂದು ಫಸ್ಟ್ ಅಟೆಂಪ್ಟ್ ಮಾಡ್ತಾ ಇದೀವಿ. ಈ ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಹತ್ರ ಮಾತಾಡಿದ್ಮೇಲೆ ಅದಕ್ಕೆ ಏನ್ ಬೇಕೋ ಅದೆಲ್ಲ ವ್ಯವಸ್ಥೆ ಕೂಡ ನಾವು ಮಾತಾಡ್ತಾ ಇದೀವಿ, ಆಗ್ತಾ ಇದೆ. ಖಂಡಿತವಾಗ್ಲೂ ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಎಷ್ಟೋ ಜನ ಸಿನಿಮಾಗೆ ಬಂದು ಫಸ್ಟ್ ಹಾಫ್ ಅಲ್ಲಿ ಹೇಳ್ಬಿಡ್ತಾರೆ, ಇಲ್ಲ ಬೋರ್ ಆಯ್ತು, ಓಕೆ ಫಸ್ಟ್ ಹಾಫ್ ಬೋರ್ ಎದ್ದು ಬಂದ್ಬಿಟ್ಟೆ, ನನ್ನ ದುಡ್ಡು ವೇಸ್ಟ್ ಆಯ್ತು, ಓಕೆ ಇಂಟ್ರೆಸ್ಟ್ ಇಲ್ಲ, ಹಿಂಗೆಲ್ಲ ಹೇಳ್ತಾರೆ. ನಾನೇ ಹೇಳ್ತಿದ್ದೀನಲ್ಲ, ಫಸ್ಟ್ ಹಾಫ್ ಆಯ್ತು ಬನ್ನಿ ಫ್ರೀಯಾಗಿ ಕೊಡ್ತೀನಿ, ಫಸ್ಟ್ ಹಾಫ್ ಇಂಟ್ರೆಸ್ಟ್ ಆಗಿಲ್ವಾ ನೀವು ಟಿಕೆಟೇ ಬೇಡ, ವಾಪಸ್ ಅದೇ ಹೋಗ್ಬೋದು, ಮನೆಗೆ ಹೋಗ್ಬೋದು. ಸೆಕೆಂಡ್ ಹಾಫ್ ನೋಡ್ಬೇಕಾ ಟಿಕೆಟ್ ತಗೊಳ್ಳಿ. ನಿಮ್ಗೆ ಇಂಟರ್ವಲ್ ಇಂಟ್ರೆಸ್ಟ್ ಇದೆ ಅನ್ಸಿದ್ರೆ, ಸೆಕೆಂಡ್ ಹಾಫ್ ಇಂಟ್ರೆಸ್ಟ್ ಇದೆ ಅಂದ್ರೆ ಕಂಟಿನ್ಯೂ ಮಾಡಿ, ದುಡ್ಡು ಕೊಟ್ಬಿಟ್ಟು ನೋಡಿ ಸಿನಿಮಾ. ಈ ಒಂದು ಪ್ಲಾನಿಂಗ್ ನಮ್ದು ಈ ಸಿನಿಮಾಗೆ 19ನೇ ತಾರೀಕು ಪ್ಲಾನ್ ಮಾಡ್ತಾ ಇದೀವಿ. ಇದೊಂದು ಇಲ್ಲ ಖಂಡಿತವಾಗಲ್ಲ ಯಾವಾಗಲೂ ಇರುತ್ತೆ. ಈಗ ರಿಲೀಸ್ ಮಾಡ್ತಾ ಥಿಯೇಟರ್ಗಳು ಕೆಲವು, ನಾನು ಇನ್ನೊಂದು ಹೇಳ್ತಿದ್ದೀನಿ, ನಾನು ವಿತರಕರು ಇದ್ರ ಬಗ್ಗೆ ಕೆಲವು ಥಿಯೇಟರ್ ಮಾಲೀಕರ ಜೊತೆ ಚರ್ಚೆ ಆದಾಗ PVR ಅಥವಾ ಕೆಲವೊಂದು ಮಲ್ಟಿಪ್ಲೆಕ್ಸ್ ಸಿನಿಮಾಗಳು ಅಂದ್ರೆ ಡಿಸ್ಕಷನ್ ನಡೀತಾ ಇದೆ, ಅವರು ಇನ್ನೂ ಆಕ್ಸೆಪ್ಟ್ ಮಾಡೋದಕ್ಕೆ ಅಂದ್ರೆ ಈ ದೊಡ್ಡ ಪ್ರೋಸೆಸ್ ಇದೆ ಅಂತ. ಬಟ್ ಸಿಂಗಲ್ ಸ್ಕ್ರೀನ್ಸ್ ಓಕೆ ಆಗಿದೆ, ಅಂದ್ರೆ ಅದ್ರದ್ದು ಪ್ರೋಸೆಸ್ ನಡೀತಾ ಇದೆ. ಸಿಂಗಲ್ ಸ್ಕ್ರೀನ್ಸ್ ಅಂತೂ ಆಗಲ್ಲ. ನಾ ಈಗ ರಿಲೀಸ್ ಆಗ್ತಿರೋ ಥಿಯೇಟರ್ಗಳು ಅಂದಾಜು 70 ಎಬೋ ಇದೆ, ಬಟ್ ಇನ್ನು ಫೇಲ್ ಆಗ್ತಾ ಇದೆ, ಇದು ಪ್ರೋಸೆಸ್ ನಡೀತಾ ಇದೆ. ಈ ಒಂದು ಅಟೆಂಪ್ಟ್ ಯಾಕೆ ಮಾಡ್ತಿದ್ವಿ ಅಂದ್ರೆ ಕನ್ನಡ ಸಿನಿಮಾಗೆ ಜನ ಬರ್ತಾ ಇಲ್ಲ, ಪ್ರೇಕ್ಷಕರು ಬರ್ತಾ ಇಲ್ಲ ಅಂದ್ರೆ ಕೊಡ್ತಾ ಇದೀನಿ ಅಲ್ವಾ. ಈಗ ಸಿನಿಮಾ ಚೆನ್ನಾಗಿದ್ರೆ ತಾನೇ ಬರಬೇಕು. ಈಗ ನಾನು ಕೊಡ್ತಾ ಇದೀನಲ್ಲ, ಬನ್ನಿ ಸಿನಿಮಾಗೆ ಫ್ರೀ ಕೊಡ್ತಾ ಇದ್ದೀನಿ, ದುಡ್ಡು ವೇಸ್ಟ್ ಮಾಡ್ಕೋಬೇಡಿ, ಸಿನಿಮಾ ನೋಡೋದು ಚೆನ್ನಾಗಿದ್ರೆ ನೋಡಿ, ಚೆನ್ನಾಗಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಇದಕ್ಕೂ ಕೂಡ ನಾನು ವಿತರಕರ ಹತ್ರ ಹೇಳಿದೆ, ಚೇಂಬರಲ್ಲಿ ಮಾತಾಡಿ ಯಾರು ಪರ್ಮಿಷನ್ ಕೊಡ್ತಾ ಇಲ್ವೋ ಅಥವಾ ಮಾಲೀಕರು ಯಾರು ಹೋಗ್ತಾ ಇಲ್ವೋ ಇದಕ್ಕೆ ಹೇಳಕ್ ಹೇಳಿ. ಯಾಕಂದ್ರೆ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಅಂತ ಸ್ಟ್ರೈಕ್ ಮಾಡಬಹುದು, ಬಂದ್ ಮಾಡಬಹುದು, 2 ತಿಂಗಳು ಮುಂದೆ ಕ್ಲೋಸ್ ಮಾಡಬಹುದು. ಇವು ಈ ತರದ ಒಂದು ಏನೋ ಒಂದು ಅಟೆಂಪ್ಟ್ ಒಂದು ಈಗ ಚೇಂಬರ್ ಸಪೋರ್ಟ್ ಮಾಡಬಹುದಲ್ವಾ. ನಾನು ಅಂದ್ರೆ ನನ್ನ ವಿತರಕರಲ್ಲಿ ಕೇಳಿದಂತ ಒಂದು ಪ್ರಶ್ನೆ ಅಷ್ಟೇ.
ಈ ಒಂದು ಅಟೆಂಪ್ಟ್ ಮಾಡ್ಬೋದಲ್ವ ಅನ್ನೋದು ನನ್ನ ಒಂದು ಭಾವನೆ. ಮತ್ತೆ ಇದ್ರ ಜೊತೆ ಇನ್ನೂ ಒಂದು 2-3 ಬೇರೆ ಥರದ ಪ್ಲಾನಿಂಗ್ಸ್ ಇತ್ತು. ಬಟ್ ಈ ಸಿನಿಮಾಗೆ ಇಷ್ಟು ಸಾಕು ಅಂತ, ಯಾಕಂದ್ರೆ ತುಂಬಾ ಏನಂತೀವಿ, ಈ ಬಡ್ಡಿಂಗ್ ಡೈರೆಕ್ಟರ್ಸು ತುಂಬ ಏನಾದರೂ ಎಕ್ಸ್ಪೆರಿಮೆಂಟು ಅಥವಾ ಬೇರೆ ರೀತಿ ಒಂದು ಟ್ರೈ ಮಾಡ್ತಿದ್ದೀವಿ ಅಂತಂದರೆ ಮುಂದೆ ಸಿನಿಮಾಗಳು ಮಾಡೋದು ಕಷ್ಟ ಆಗ್ಬಿಡುತ್ತೆ, ಯಾಕಂದರೆ ಬೇರೆ ಥರ ಬೋರ್ಡ್ರೆ ಆಗ್ಬಿಡುತ್ತೆ. ಒಂದು ಪ್ರಯತ್ನ ಇದು ಮಾಡ್ತಿದ್ದೀವಿ. ಓಕೆ, ಯಾಕಂದರೆ ನನ್ನ ಲಾಸ್ಟು ಸಿನಿಮಾಗೆ ಯಾವುದು ಹೋಮ್ ಸಿನಿಮಾಗೆ ಎಲ್ಲರೂ ನೋಡಿರ್ಬೇಕು, ನಾನು OTT ರಿಲೀಸ್ ಆದಮೇಲೆ ಒಳ್ಳೆ ರಿವ್ಯೂಸ್ ಬಂತು, ಬಟ್ ಥಿಯೇಟ್ರಲ್ಲಿ ಬರಲಿಲ್ಲ. ತಾರಾ ಮೇಡಮ್ ಫೋನ್ ಮಾಡಿ, ವೇಣು ಸರ್ ಮತ್ತು ತಾರಾ ಮೇಡಮ್ ಫೋನ್ ಮಾಡಿ 1 hour ನನ್ನ ಜೊತೆ ಮಾತಾಡಿದ್ರು. ನನಗೆ ಈ ಥರ ಪಾತ್ರಗಳು ನಾವು ಮಾಡಬೇಕಾದ್ರೆ ಸಿಗ್ಲೇ ಇಲ್ವಲ್ಲೋ ಈ ಒಂದು ಪಾತ್ರ ಅಂತ. ಯಾಕಂದರೆ ಸಿನಿಮಾ ಥಿಯೇಟ್ರಿಂದ ಹೊರಗಡೆ ಹೋದ್ಮೇಲೆ ನಾವು ಆ ಸಿನಿಮಾ ಬಗ್ಗೆ ಮಾತಾಡೋದು ಏನು ಬರುತ್ತೆ, ಥಿಯೇಟ್ರಲ್ಲಿ ಇದ್ದಾಗೆ ಮಾತಾಡಬೇಕು. ಅದಕ್ಕೋಸ್ಕರನೇ ಈ ಒಂದು ಅಟೆಂಪ್ಟ್ ಮಾಡಬೇಕು ಅಂತ ಡಿಸಿಷನ್ ತೊಗೊಂಡಿದ್ದೀವಿ. ಆಸ್ ಎ ಡೈರೆಕ್ಟರ್ ಒಂದು ಟ್ರೈ ಮಾಡ್ತಾ ಇದ್ದೀವಿ ಸರ್. ಡ್ಯೂರೇಷನ್ 2 hours ಇದೆ. 2 hours ಇದೆ. ಕನ್ನಡ ಇಂಡಸ್ಟ್ರಿ ಔಟ್ ಅಂತ ಹೇಳೋ ಟೈಮಲ್ಲಿ ಇಲ್ಲ, ನಾವು ನಾಟ್ ಔಟ್ ಮಾಡ್ತೀವಿ ಅಂತ ಧೈರ್ಯವಾಗಿ ಜುಲೈ 19 ಬರ್ತಾ ಇದ್ವಿ. ಓಕೆ, ಒಂದು ಅಟೆಂಪ್ಟ್ ಇಸ್ ನಾಟ್ ಎ ರೆಗ್ಯುಲರ್ ಸಿನಿಮಾ. ನಾನು ಪ್ರತಿ ಜಾನರು ಕೂಡ, ನಾನು ಫಸ್ಟ್ ಸಿನಿಮಾಯಿಂದ ನೋಡಿದ್ರೆ ನಾನು ಮಾಡಿರೋ ಪ್ರತಿ ಸಿನಿಮಾನು ಕೂಡ, ಪ್ರತಿ ಸರಿನೂ ಕೂಡ ಒಂದೊಂದು ಜಾನರ್ ಟ್ರೈ ಮಾಡ್ತೀನಿ, ಒಂದೊಂದು ಬೇರೆ ಬೇರೆ ಕಂಟೆಂಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸಿನಿಮಾನು ಕೂಡ ರೆಡಿ ಇದೆ. ಓಕೆ, ರಿಲೀಸ್ ರೆಡಿ ಇದೆ, ಅದು ಕೂಡ ಬೇರೆ ಅಟೆಂಪ್ಟು. ಇನ್ನೊಂದು ಶೂಟಿಂಗ್ ಹೋಗೋದಿದೆ, ಅದು ಕೂಡ ರೆಡಿ ಇದೆ. ಇವೆಲ್ಲವೂ ಕೂಡ ಸಿಗ್ತಾ ಇರೋದು ಸಿನಿಮಾಯಿಂದ, ಸಿನಿಮಾ ಟೆಕ್ನಿಷಿಯನ್ ಇಂದ. ನನಗೆ ಯಾವುದು ಇನ್ಫ್ಲೂಯೆನ್ಸು ಅಥವಾ ಯಾರೇ ಸಪೋರ್ಟ್ ಇಲ್ಲ ಅಲ್ಲ. ನನ್ನ ಜೊತೆ ಕೆಲಸ ಮಾಡಿದ ಕ್ಯಾಮ್ರಾಮೆನ್ನು, ಇವರು ನನ್ನ ಜೊತೆ ಕೆಲಸ ಮಾಡಿದ ಆರ್ಟಿಸ್ಟ್ಗಳು, ಇವರೇ ನನಗೆ ರೆಫರೆನ್ಸ್ ಕೊಡೋದು, ಪ್ರೊಡ್ಯೂಸರ್ಗಳು. ನಾನು ಪ್ರೊಡ್ಯೂಸರ್ ನಿಜವಾಗ್ಲೂ ಕೂಡ 1 ಇಲ್ಲ 2 ಟೈಮ್ ಅಷ್ಟೇ ನಾನು ಟ್ರೈ ಮಾಡಿದ್ದೀನಿ. ಈಗ ನಾನು ಸಿನಿಮಾ ನೋಡಿದ್ರು ಕುಮಾರಣ್ಣ ಇವ್ರಿಗೆ ರೆಫರ್ ಮಾಡಿದ್ರು, ಇಲ್ಲ ಒಳ್ಳೆ ಡೈರೆಕ್ಟ್ರು ಅಂತ. ಈ ಸಿನಿಮಾ ಮಾಡಿದೆ. ಇನ್ನೊಂದು ನೆಕ್ಸ್ಟ್ ಸಿನಿಮಾ ರೆಡಿ ಆಗಿರೋ, ಆ ಸಿನಿಮಾನೂ ಕೂಡ ಆ ರೆಫರೆನ್ಸ್ ಮೇಲೆನೇ ಹೋಗಿರೋದು. ಇಲ್ಲಿವರೆಗೂ ಆ ಸಿನಿಮಾಗಳು ಮಾಡ್ಕೊಂಡಿದ್ದೀವಿ. ಜುಲೈ 19 ಈ ಸಿನಿಮಾನ 100% ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಸಿಕ್ಕೇ ಸಿಗುತ್ತೆ. ಒಂದು ಒಳ್ಳೆ ಸಿನಿಮಾ ಅಂತ ನಾನು ಒಬ್ಬ ನಿರ್ದೇಶಕನಾಗಿ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಎಲ್ಲರೂ ನಿರ್ದೇಶಕರು ಭರವಸೆ ಕೊಡ್ತಾರೆ, ಬಟ್ ಇದು ನನ್ನ ದಿಟ್ಟವಾದ ಒಂದು ಭರವಸೆ. ನಿಮ್ಮನ್ನ ಎಂಟರ್ಟೈನ್ ಮಾಡುತ್ತೆ ಸರ್, ಮಾಡಲೇಬೇಕು ಅಂತ ಸಿನಿಮಾ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.